ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ಏನಪ್ಪ ಅಂತ ಅಂದರೆ SSC GD ಪರೀಕ್ಷೆಗೆ ನಿಮಗೆ ಮ್ಯಾಥ್ಸ್ ತರಗತಿಗಳನ್ನು ಇವತ್ತಿನ ತರಗತಿಗಳಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚಿತವಾಗಿ ನೀವೇನಾದರೂ GK ತರಗತಿಗಳ PDF ಏನಾದರೂ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ಲರೂ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು 29 ರೂಪಾಯಿಗಳನ್ನು ನೀವೇನು ಮಾಡಬೇಕು, ಸ್ಕ್ಯಾನ್ ಮಾಡಿ ಇಲ್ಲಿ ಅಮೌಂಟನ್ನು ಸ್ಕ್ಯಾನ್ ಮಾಡಿ ನೀವೇನು ಮಾಡ್ಕೋಬೋದು, PDF ಪಡ್ಕೋಬೋದು. ಒಂದ್ಸಲಿ ಇಲ್ಲಿ ಸ್ಕ್ಯಾನರನ್ನು ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಮತ್ತು ನೀವು ಏನು ಮಾಡಬೇಕು ಅಂತ ಅಂದರೆ ಪೇ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು udyogjeevan12@gmail.com ಇರ್ತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಸೆಂಡ್ ಮಾಡಿದರೆ ನಾನು ನಿಮಗೆ PDF ಸೆಂಡ್ ಮಾಡ್ತೇನೆ. ಓಕೆನಾ? ಈಗ ಡೈರೆಕ್ಟಾಗಿ ಇವತ್ತಿನ ತರಗತಿಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ಮೇಯ್ನಾಗಿ ಈಗ ಏನಿದೆ ಅಂತ ಅಂದರೆ ಮ್ಯಾಥ್ಸ್ ತರಗತಿ ಇವತ್ತು, ಆಯಿತಾ? ಬೆಳಗ್ಗೆ ಮ್ಯಾಥ್ಸ್ ಮಾಡೋಣ, ಮತ್ತು ಇಲ್ಲಿ ಸಂಜೆ ಏನು ಮಾಡೋಣಪ್ಪ ಅಂತಂದರೆ GK ಮಾಡ್ಕೊಳ್ತಾ ಹೋಗೋಣ. ಎರಡು ಕ್ಲಾಸಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ ನಿಮಗೆ ಮುಂದೆ ಬರ್ತಕ್ಕಂಥ SSC GD ಪರೀಕ್ಷೆಯಲ್ಲಿ ಏನೂ ಕೂಡ ಮಿಸ್ ಆಗಲ್ಲ. ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ನೋಡಿ ಏನಪ್ಪ ಪ್ರಶ್ನೆ ಅಂತಂದರೆ ದ ಅವರೇಜ್ ಆಫ್ ದ 11 ಮೆಂಬರ್ಸ್ ಈಸ್ 50 ಅಂತ. 11 ಮೆಂಬರ್ಸ್ದು ಎಷ್ಟಿದೆ ಅಂತ ಅಂದರೆ 550 ಇದೆ ಅಂತೆ ಟೋಟಲು, ಈಸ್ ಈಕ್ವಲ್ ಟು 550 ಆಯಿತು. ನೆಕ್ಸ್ಟ್ ದ ಅವರೇಜ್ ಆಫ್ ದ ಫಸ್ಟ್ 6 ನಂಬರ್ಸ್ ಇಸ್ 49 ಅಂತ ಕೊಟ್ಟಿದ್ದಾರೆ. ಮೊದಲ 6 ನಂಬರ್ದೆಷ್ಟು 49, ಆರಂಭೋತ್ಲೆ ಎಷ್ಟು 54ಕ್ಕೆ 4 ದಶಕ 4, 6 4 24 4 ಎಷ್ಟು 28, 284 ಇದೆ, 284. ಓಕೆನಾ? ನೆಕ್ಸ್ಟು ಇಲ್ಲಿ ದಟ್ ದ ಲಾಸ್ಟ್ 6 ನಂಬರ್, ಕೊನೆಯ 4 ನಂಬರ್ ಎಷ್ಟು 6 ನಂಬರ್ ಎಷ್ಟು 52. ನೆಕ್ಸ್ಟು 6 2 12, 12ಕ್ಕೆ 2 ದಶಕ 1, 6 5 30 31. ಟೋಟಲಾಗಿ ಎಷ್ಟಾಯಿತು 4 2 6 8 1 9 2 3 5, 596 ಆಗಿದೆ. 596 ಆಗಿದೆ ಅಂತ ಅಂದರೆ 550 596. ನೋಡಿ 6ಕ್ಕೆ 6 9ರಲ್ಲಿ 5 4 46 ಇದಕ್ಕೆ ಸರಿಯಾದ ಉತ್ತರ ಆಗಬೇಕು. ನೋಡೋಣ, ಇನ್ನೊಂದ್ಸಲಿ ನೋಡೋಣ. 46 ಆಪ್ಷನಲ್ಲೇ ಇಲ್ಲ. ಇನ್ನೊಂದ್ಸಲಿ ನೋಡೋಣ. ಹಾಗಾದರೆ ನೋಡಿ ಏನಪ್ಪ ಅಂತ ದ ಅವರೇಜ್ 11 ಸಂಖ್ಯೆಗಳ ಸರಾಸರಿ ಎಷ್ಟು 50 ಅಂತ ಕೊಟ್ಟಿದ್ದಾರೆ. 50 ಅಂತಂದರೆ 11 5 55, 55 ಅಂತ ಅಂದರೆ ಎಷ್ಟು 550, 11 ಸಂಖ್ಯೆಗಳ ಸರಾಸರಿ ಇದು. ನೆಕ್ಸ್ಟು ಮೊದಲ 6 ಸಂಖ್ಯೆಗಳ ಸರಾಸರಿ 49, ಆರಂಭೋತ್ಲೆ 54, 54ಕ್ಕೆ 4 ದಶಕ 5. ನೆಕ್ಸ್ಟು 6 4 24, 24 5 ಎಷ್ಟು 29. ನಾನು ಆಗಲೇ 284 ಹಾಕಿದೆ ಅಂತ ಅನಿಸುತ್ತೆ. ನೆಕ್ಸ್ಟು ಇಲ್ಲಿ ಕೊನೆಯ 6 ಸಂಖ್ಯೆಗಳ ಸರಾಸರಿ 52 ಇದೆ. 6 8 2 6 2 12ಕ್ಕೆ 2 ದಶಕ 1, 6 5 30 31. ನೋಡಿ 4 2 6 9 1 10ಕ್ಕೆ 0 ದಶಕ 1, 3 2 5 5 1 6, 606 ಇದೆ. 606ರಲ್ಲಿ 550 ಕಳೆದರೆ ಎಷ್ಟು 56, 56 ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಯಾವುದು ನೋಡಿ, ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ನೋಡಿ ಅರ್ಥ ಆಯ್ತಾ? ನೋಡಿ ಎಷ್ಟು ಈಸಿ ಇದೆ ಪ್ರಶ್ನೆ. ಆದರೆ ಏನು ಮಾಡ್ತೀರಾ ಅಂತಂದರೆ ಎಕ್ಸಾಮಲ್ಲಿ ಅಲ್ಲಿ ಗುಣಿಸೋ ಲೆಕ್ಕ ಇದೆ ಅಂತಂದು ಏನು ಮಾಡ್ತೀರಾ, ನೀವು ಬಿಟ್ಟು ಹೋಗ್ಬಿಡ್ತೀರಾ, ಮತ್ತು ಟೈಮ್ ಕೂಡ ಆಗೋದಿಲ್ಲ ನಿಮಗೆ. ಇದಕ್ಕೆ ಇಂಥ ಪ್ರಶ್ನೆಗೆ ಅರೌಂಡ್ 1 ನಿಮಿಷ ಮಿನಿಮಮ್ ಬೇಕು ಇಂಥ ಪ್ರಶ್ನೆಗಳಿಗೆ. ಬಟ್ ನೀವು ಬೇಗ ಮಾಡಬೇಕಪ್ಪ ಅಂತಂದರೆ ಏನು ಮಾಡಬೇಕು, ಏನು ಮಲ್ಟಿಪ್ಲಿಕೇಶನನ್ನು ಸ್ಟ್ರಾಂಗ್ ಮಾಡ್ಕೊಂಡಿರಬೇಕು. ನೀವು ಇದನ್ನು ಬರ್ಕೊಂಡ್ರೆ ಆಗಲ್ಲ. ನೋಡಿ 11 ನಂಬರ್ಸ್ದು ಎಷ್ಟು 550 ಇದೆ, ನೆಕ್ಸ್ಟು 550, ಈ ರೀತಿ ಬರ್ಕೊಂಡ್ರೆ ಆಗೋದಿಲ್ಲ. ಕ್ವಶನ್ಸ್ನ ನೀವು ಸ್ಕ್ರೀನ್ ಮೇಲೆ ನೋಡಬೇಕು. ಏನು ಮಾಡಬೇಕು ಅಂತಂದರೆ 11 × 5 55, 550 ಅವರೇಜ್ ಇದೆ. ನೆಕ್ಸ್ಟ್ ಇಲ್ಲಿ 6 × 49, ಆರಂಭೋತ್ಲೆ 54ಕ್ಕೆ 4 ದಶಕ 5, 6 4 24, 24 5 29, 294 ಬರ್ಕೋಬೇಕು. ನೆಕ್ಸ್ಟು ಇಲ್ಲಿ 6 × 52, 6 2 12ಕ್ಕೆ 2 ದಶಕ 1, 6 5 30 31, 312 ಇದೆ. ನೆಕ್ಸ್ಟು 312 ಇದೆ. 4 2 6 9 1ಕ್ಕೆ 0 ದಶಕ 1, 606 ಇತ್ತು. 606ರಲ್ಲೇ 250 ಹೋದರೆ ಎಷ್ಟು 56. ಡೈರೆಕ್ಟಾಗಿ ಈ ರೀತಿಯಾಗಿ ಮಾಡಬೇಕು ನೀವು. ಈ ರೀತಿಯಾಗಿ ಮಾಡಿದಾಗ ಏನು ಮಾಡ್ತೀರಾ ನೀವು, ಸ್ಪೀಡಾಗಿ ಆನ್ಸರನ್ನು ಮಾಡ್ಬೋದು. ನಾನು ಇಲ್ಲಿ ಏನು ಮಾಡಿದ್ದೇನೆ ಅಂತಂದರೆ ಡೈರೆಕ್ಟಾಗಿ ನಿಮಗೆ ಕ್ವಶನ್ಸ್ ಏನು ತಂದಿದ್ದೇನೆ ಡೈರೆಕ್ಟಾಗಿ ನಾನು ಕೂಡ ಮಾಡ್ತಾಯಿದ್ದೇನೆ. ನೀವೇ ಒಬ್ಬೊಬ್ರು ಏನು ಹೇಳ್ತಾರೆ ಅಂತ ನೀವು ಆಲ್ರೆಡಿ ನೋಡ್ಕೊಂಡು ಬಂದಿದ್ರೆ ಡೈರೆಕ್ಟಾಗಿ ಮಾಡಿಬಿಡ್ತೀರ ಅಂತ. ನೋಡಿ ವಿದ್ಯಾರ್ಥಿಗಳೇ, ನಾನು ಬ್ಯಾಂಕಿಂಗ್ ಆಸ್ಪಿರೆಂಟ್ ಎಷ್ಟು ಅಥವಾ ಆಲ್ರೆಡಿ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದೇನೆ ಅಥವಾ ಜಾಬ್ ಮಾಡ್ತಿದ್ದೇನೆ, ಗೌರ್ಮೆಂಟ್ ಜಾಬ್ ಮಾಡ್ತಿದ್ದೇನೆ. ನನಗೆ ಗೊತ್ತಿದೆ ಎಲ್ಲಿ ಪ್ರಶ್ನೆಗಳಿಗೆ ಯಾವ ರೀತಿ ಆನ್ಸರ್ನ ಮಾಡಬೇಕು ಮತ್ತು ಎಷ್ಟು ಸ್ಪೀಡ್ ಇರಬೇಕು ಅಂತ. ಅದಕ್ಕಾಗಿ ಹೇಳ್ಕೊಡ್ತಿದ್ದೇನೆ, ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆನಾ? ಈಗ ಡೈರೆಕ್ಟಾಗಿ ಬನ್ನಿ. ಎರಡನೇ ಪ್ರಶ್ನೆ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸರ್ಟೈನ್ ಸಮ್ ಆಫ್ 3 years ಅಂತ ಕೊಟ್ಟಿದ್ದಾರೆ. 10% ಪರ್ ಯಾನಮ್ ಅಂತೆ. ಮತ್ತು ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ 155 ರೂಪಾಯಿ ಇದೆ. ಫೈಂಡ್ ದ ಪ್ರಿನ್ಸಿಪಲ್ ಸಮ್ ಅಂತ. ತುಂಬ ಈಸಿ ಪ್ರಶ್ನೆ, ಆದರೆ ಇಲ್ಲಿ 2 ವರ್ಷಕ್ಕೆ ಒಂದು ಫಾರ್ಮುಲಾ ಇದೆ ನೋಡಿ. 2 ವರ್ಷಕ್ಕೆ 2 yearsಗೆ ಕೇಳಿದರೆ P × R² / 100 ಇದು ಫಾರ್ಮುಲಾ. ಓಕೆನಾ? ಅದೇ 3 ವರ್ಷಕ್ಕೆ ಕೇಳಿದರೆ ಏನಿದೆ P × R² / 100 ಇದ್ದೇ ಇರುತ್ತೆ, ಇಂಟು 300 + R / 100 ಇಷ್ಟು ಬರುತ್ತೆ. ಇಷ್ಟನ್ನು ಮಾಡ್ಕೊಂಡ್ರಿ ಅಂತಂದರೆ ನೀವು ಆನ್ಸರನ್ನು ಮಾಡ್ಬೋದು. ಇಲ್ಲಿ ಡಿಫ್ರೆನ್ಸ್ ಕೊಟ್ಬಿಟ್ಟಿದ್ದಾರೆ 155 ಇದೆ. ಈಗ ಬರ್ಕೊಂಬಿಡೋಣ. 155 ಈಸ್ ಈಕ್ವಲ್ ಟು P × R ಎಷ್ಟಿದೆ 10%, 10% ಅಂತಾನೆ 10² ಈಸ್ ಈಕ್ವಲ್ ಟು 100, 100 / 100 ಇಂಟು 300 + R ಎಷ್ಟಿದೆ 10 ಇದೆ, ಡಿವೈಡೆಡ್ ಬೈ ಎಷ್ಟು 100.
ಈ 100 ಕ್ಯಾನ್ಸಲ್ ಆಯಿತು. ಈ 100 ಈ ಕಡೆ ಮಲ್ಟಿಪ್ಲೈ ಆಗುತ್ತೆ, 155 00 ಡಿವೈಡೆಡ್ ಬೈ 310 ಆಗುತ್ತೆ, 310. ಓಕೆನಾ, 31 ಒಂದಲೇ 31 ಐದಲೇ 50 ಆಗುತ್ತೆ. ಪ್ರಿನ್ಸಿಪಲ್ ಎಷ್ಟಿದೆ ಅಂತ ಅಂದರೆ 50 ಇಂಟು 100 ಎಷ್ಟಂತಂದರೆ 5000. ಯಾಕಂದರೆ ಇಲ್ಲಿ ಸ್ಕ್ವಯರ್ ಆಗಿರ್ತದೆ, ಟೋಟಲ್ ಸ್ಕ್ವಯರ್ ಇರುತ್ತೆ ಇದು. ಓಕೆನಾ, ಇಲ್ಲಿ ಇನ್ನೊಂದು 100 ಬರುತ್ತೆ ಆವಾಗ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈಗ ಡೈರೆಕ್ಟಾಗಿ ನಾವೇನು ಮಾಡೋಣ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಾರೆ 5000. ಓಕೆನಾ, ಬನ್ನಿ ಮುಂದಿನ ಪ್ರಶ್ನೆ. ಎ ಇಸ್ ದ ಥ್ರೈಸ್ ಎಫಿಷಿಯೆಂಟ್ ಆಸ್ ಬಿ ಈಸ್ ದೇರ್ ಫಾರ್ ಏಬಲ್ ಟು ಫಿನಿಶ್ ದ ಪೀಸ್ ಆಫ್ ವರ್ಕ್ ಇನ್ 60 days. ನೋಡಿ, ಎ ಮತ್ತು ಬಿ ಅಂತ ಕೊಟ್ಟಿದ್ದಾರೆ. ಎ ಇಸ್ ಥ್ರೈಸ್ ದ ಎಫಿಷಿಯೆಂಟ್. ಎ ವ್ಯಕ್ತಿಯು ಬಿಗಿಂತ 3 ಪಟ್ಟು ಹೆಚ್ಚು ದಕ್ಷನಾಗಿದ್ದಾನೆ, ಜಾಸ್ತಿ ಕೆಲಸ ಮಾಡ್ತಾನೆ ಅಂತ. ಬಿ ಒಂದು ಕೆಲಸ ಮಾಡಿದರೆ ಎ ಎಷ್ಟು ಮಾಡ್ತಾನೆ, 3 ಪಟ್ಟು ಹೆಚ್ಚು ಮಾಡ್ತಾನೆ. ಹಾಗಾದರೆ ಟೈಮ್ ಏನಾಗುತ್ತೆ, ಟೈಮ್ ರೆಸಿಪ್ರೋಕಲ್ಲು. ಅಂದರೆ ಸ್ಪೀಡಾಗಿ ಕೆಲಸ ಮಾಡಿದ್ರೆ ಟೈಮ್ ಬೇಗ, ನಮಗೆ ನಾವು ಬೇಗ ಕೆಲಸ ಮಾಡ್ಬೋದು ಅಂತ. ಇದು ಉಲ್ಟಾಗುತ್ತೆ. ಟೈಮ್ ಏನಾಗುತ್ತೆ, 3:1 ಆಗುತ್ತೆ, 3:1. ನೆಕ್ಸ್ಟು ನೋಡಿ ಏನಿದೆ ಅಂತ ಅಂದರೆ, ಆದ್ದರಿಂದ ಬಿಗಿಂತ 60 ದಿನಗಳು ಮೊದಲೇ ಕೆಲಸ ಮಾಡ್ತಾನೆ. ಡಿಫ್ರೆನ್ಸ್ ಕೊಟ್ಬಿಟ್ಟಿದ್ದಾರೆ. ಬಿಗಿಂತ 60 ದಿನ ಮೊದಲೇ ಅಂತಂದರೆ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, 2 ಇದೆ. 2 = 60 ಆಯಿತು. 2 1 2 30 60, 3 3 90. ಅದೇ 3 1 3 ಎಷ್ಟು, ಇಲ್ಲಿ ಉಲ್ಟಾ ಬರದೇ ಇಲ್ಲ ನಾನು. ನೋಡಿ, A:B 1:3 ಅಂತ ಅಂದರೆ 3:1 ಆಗುತ್ತೆ. ಡಿಫ್ರೆನ್ಸ್ ಎಷ್ಟಿದೆ, 2 ಇದೆ. 2 = 60 ಆದರೆ 30 ಆಯಿತು. 3 3 ಎಷ್ಟು, 90. 3 1 ಎಷ್ಟು, 30. ನೋಡಿ, ಪ್ರಶ್ನೆ ಏನು ಕೇಳಿದ್ದಾರೆ ನೋಡ್ಕೊಳ್ಳಿ. ಇವಾಗ ಅವರಿಬ್ಬರೂ ಸೇರಿ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಹುದು. ನೋಡಿ, 90 30 ಡಿಫ್ರೆನ್ಸ್ ಬರೋಬಿಟ್ಟು 60 ನೀವು ಆಪ್ಷನ್ ಹಾಕಿದರೆ ಸಿಗಲ್ಲ ಇಲ್ಲಿ. ಆದರೆ ಏನು ಕೇಳಿದರೆ, ಎ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ, 30 ದಿನದಲ್ಲಿ ಕೆಲಸ ಮಾಡ್ತಾನೆ. ಬಿ ಎಷ್ಟು ದಿನದಲ್ಲಿ ಮಾಡ್ತಾನೆ, 60 ದಿನದಲ್ಲಿ ಕೆಲಸ ಮಾಡ್ತಾನೆ. ಹಾಗಾದರೆ ಇಬ್ಬರೂ ಸೇರಿ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ, 90 ದಿನದಲ್ಲಿ ಮಾಡ್ತಾರೆ. ಹಾಗಾದರೆ ಇಬ್ಬರೂ ಸೇರಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅಂತ 90 LCM ಆಗುತ್ತೆ. 3 3 9, 91 9. ನೆಕ್ಸ್ಟು 3 + 1 4, 90/4 ಮಾಡಿದರೆ 22.5 ಬರುತ್ತೆ. ಇದು ಸರಿಯಾದ ಉತ್ತರ. ಎಷ್ಟು ಜನಕ್ಕೆ ಅರ್ಥ ಆಯಿತು ನೋಡೋಣ. ಇಂಥ ಪ್ರಶ್ನೆಗಳು ಡೈರೆಕ್ಟಾಗಿ ಕೇಳ್ತಾರೆ ಕಣ್ರಿ, ಇಂಥ ಪ್ರಶ್ನೆಗಳು. ಆದರೆ ನೀವೇನು ಮಾಡಬೇಕು, ಕರೆಕ್ಟಾಗಿ ನೀವು ಆನ್ಸರ್ಗಳನ್ನು ನೋಡಬೇಕು, ಮತ್ತು ಇಲ್ಲಿ ಕರೆಕ್ಟಾಗಿ ನೀವೇನು ಮಾಡಬೇಕು, ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ಮುಂದೆ ಹೋಗಬೇಕಾಗ್ತದೆ. ಇಂಥ ಪ್ರಶ್ನೆಗಳು ಎಲ್ಲವೂ ಕೂಡ ಒಂದೊಂದು ಕ್ವಶನ್ಸ್, ಒಂದೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇವು. ಆಲ್ರೆಡಿ ಕೇಳಿದ್ದಾರೆ ಇಂಥವೆಲ್ಲ. ಅದಕ್ಕಾಗಿ ನಾನೇನು ಮಾಡಿದ್ದೇನೆ, ಸ್ವಲ್ಪ ಟಫ್ ಇದ್ದರೂ ಆಗಲಿ, ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ, ನಮ್ಮ ವಿದ್ಯಾರ್ಥಿಗಳು ಕೂಡ ಜಾಬ್ ಸೇರಲಿ ಅನ್ನೋ ಕಾರಣದಿಂದಾಗಿ ನಾನು ಇಂಥ ಪ್ರಶ್ನೆಗಳನ್ನು ಇಲ್ಲಿಗೆ ತಂದಿದ್ದೇನೆ. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ. ಎ ಸೆಲ್ಸ್ ಎ ವಾಚ್ ಟು ಬಿ ಅಟ್ ಎ ಗೇನ್ ಆಫ್ 20%. ನೋಡಿ, ಎ ವ್ಯಕ್ತಿ ಒಂದು ಗಡಿಯಾರವನ್ನು ಬಿಗೆ 20% ಲಾಭಕ್ಕೆ ಮಾರ್ತಾನೆ. ನೋಡಿ, ಎ ವ್ಯಕ್ತಿ ಇದ್ದಾನೆ, ಬಿ ವ್ಯಕ್ತಿ ಇದ್ದಾನೆ, ಸಿ ವ್ಯಕ್ತಿ ಇದ್ದಾನೆ. ನೋಡಿ, ಎ ಒಂದು ಗಡಿಯಾರವನ್ನು ಬಿಗೆ 20% ಲಾಭಕ್ಕೆ ಮಾರ್ತಾನೆ. 20% ಲಾಭ ಅಂತಂದರೆ ಎಷ್ಟು, 120 ರೂಪಾಯಿಗೆ ಮಾರ್ತಾನೆ. ಮತ್ತು ಬಿ ಅದನ್ನು ಸಿಗೆ 10% ನಷ್ಟ ಅಂತ, 120ರಲ್ಲಿ 10% ಅಂದರೆ ಎಷ್ಟು, 12 ರೂಪಾಯಿ ನಷ್ಟ ಅಂತಾರೆ. 12 ಮೈನಸ್ ಆಗಬೇಕು. ಎಷ್ಟಕ್ಕೆ ಮಾರ್ತಾನೆ ಅಂತ, 108ಕ್ಕೆ ಮಾರ್ತಾನೆ. 108ಕ್ಕೆ ಮಾರ್ತಾನೆ. ಸಿ ಅದಕ್ಕೆ 216 ಪಾವತಿ ಮಾಡ್ತಾನೆ. 216 ಅಂತಂದರೆ 108 ಅಲ್ಲ, ಅದು 216 ಅಂತ, 216. ಹಾಗಾದರೆ ಎ ಅದನ್ನು ಎಷ್ಟು ಬಲಿದೆಗೆ ಖರೀದಿಸಿದನು ಅಂದರೆ 100. 108 ಅಂದರೆ 108 ಇರಲಿ, ಅಂದರೆ 200 ರೂಪಾಯಿ ಖರೀದಿ ಮಾಡಿದ್ದ. ಹಾಗಾದರೆ ಯಾವುದು ಆಪ್ಷನ್ನು, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಈಸಿ ಇತ್ತು, ಬಟ್ ಮಾಡಬೇಕು ಇಂಥ ಕ್ವಶನ್ಸ್ ಎಲ್ಲ, ಮಾಡಿದರೆ ಮಾತ್ರ ಯೂಸ್ ಆಗ್ತದೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಇನ್ ಎನ್ ಎಕ್ಸಾಮಿನೇಷನ್ 65% ಆಫ್ ದ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಮ್ಯಾಥಮೆಟಿಕ್ಸ್, 48% ಪಾಸ್ಡ್ ಇನ್ ಫಿಸಿಕ್ಸ್, 30% ಪಾಸ್ಡ್ ಇನ್ ಬೋತ್. ಫೈಂಡ್ ದ ಪರ್ಸೆಂಟೇಜ್ ಸ್ಟೂಡೆಂಟ್ಸ್ ಹೂ ಫೇಲ್ ಇನ್ ಬೋತ್ ಸಬ್ಜೆಕ್ಟ್ ಅಂತ. ನೋಡಿ, ಏನೂ ಇಲ್ಲ, 2 ಸಬ್ಜೆಕ್ಟ್ ಇದ್ದಾವೆ, ಮ್ಯಾಥಮೆಟಿಕ್ಸ್ ಗಣಿತ ಮತ್ತು ಇನ್ನೊಂದು ಯಾವುದಿದೆ ಅಂತ ಅಂದರೆ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರ ಸಬ್ಜೆಕ್ಟ್ ಇದ್ದಾವೆ. ಸ್ವಲ್ಪ ಜನ ಇಲ್ಲಿ ಇದನ್ನು ಪಾಸ್ ಆಗ್ತಾರೆ, ಸ್ವಲ್ಪ ಜನ ಇದನ್ನು ಪಾಸ್ ಆಗ್ತಾರೆ, ಸ್ವಲ್ಪ ಜನ ಎರಡೂ ಕೂಡ ಪಾಸ್ ಆಗ್ತಾರೆ. ಹಾಗಾದರೆ ಫೇಲ್ ಆಗಿರೋ ಜನ ಎಷ್ಟು ಅಂತ ಕೇಳಿಬಿಟ್ಟಿದ್ದಾರೆ. ತುಂಬ ಈಸಿ, ಅರ್ಥ ಆಯ್ತಾ? ಇಷ್ಟೇ ಕೇಳಿರೋದು. ಇದಕ್ಕೆ ಆನ್ಸರನ್ನು ಮಾಡ್ತೀರಾ ನೀವು, ನಿಮಗೆ ಕೊಡ್ತೇನೆ ಬೇಕಾದರೆ ಆನ್ಸರನ್ನು ಮಾಡಿ ಅಂತ. ನೀವು ಒಂದು 20 to 30 ಸೆಕೆಂಡ್ಸ್ ನಿಮಗೆ ಆನ್ಸರನ್ನು ಮಾಡೋದಕ್ಕೆ ಟೈಮ್ ಕೊಡ್ತೇನೆ. ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ, ಗೊತ್ತಾಗಲಿಲ್ಲ ಅಂತ ನಾನು ಮಾಡಿಕೊಡ್ತೇನೆ.
ಓಕೆನಾ. ಟೈಮ್ ಆಯಿತು, ಇವಾಗ ನಾವು ಮಾಡೋಣ. ಆನ್ಸರ್ ಮಾಡಿದರೆ ಯಾರಾದರೂ ಆನ್ಸರ್ ಮಾಡಿದವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಡೈರೆಕ್ಟಾಗಿ ನಾವು ಆನ್ಸರ್ ನೋಡೋಣ. ಏನಪ್ಪ ಅಂತಂದರೆ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಇದೆ. ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಇದೆ. ಸೆಟ್ಸ್ ಮೇಲೆ ಕೇಳಿದ್ದಾರೆ, ತುಂಬ ಈಸಿ ಪ್ರಶ್ನೆ ನೋಡಿ. ಇನ್ನೇನು ಎಕ್ಸಾಮಿನೇಷನ್ 65% ಆಫ್ ದ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಮ್ಯಾಥಮೆಟಿಕ್ಸ್. 65% ಏನು ಮಾಡಿದ್ದಾರೆ ಮ್ಯಾಥ್ಸಲ್ಲಿ ಏನಾಗಿದ್ದಾರೆ, ಪಾಸ್ ಆಗಿದ್ದಾರೆ. ನೆಕ್ಸ್ಟು 48% ಪಾಸ್ಡ್ ಇನ್ ಫಿಸಿಕ್ಸ್. 48% ಏನಾಗಿದ್ದಾರೆ ಫಿಸಿಕ್ಸಲ್ಲಿ ಪಾಸ್ ಆಗಿದ್ದಾರೆ. 30% ಪಾಸ್ಡ್ ಇನ್ ಬೋತ್ ಅಂತ. 30% ಏನು ಮಾಡಿದ್ದಾರೆ ಎರಡರಲ್ಲೂ ಕೂಡ ಪಾಸ್ ಆಗಿದ್ದಾರೆ. ಹಾಗಾದರೆ ಫೇಲ್ ಆಗಿರೋರು ಎಷ್ಟು ಅಂತ, ಎಷ್ಟು ಪರ್ಸೆಂಟ್ ಫೇಲ್ ಆಗಿದ್ದಾರೆ ಅಂತ ನೀವೇನು ಆಗ್ಲಿಂದ ಏನು ಮಾಡ್ತಿದ್ದೀರಾ ಅಂತ ಅಂದರೆ 65, 30 ಮತ್ತು 48. 65 ಪ್ಲಸ್ 30 ಪ್ಲಸ್ 48. 65, 30 ಎಷ್ಟು 95. 95 ಪ್ಲಸ್ 48 3 ಪ್ಲಸ್ 4 143% ಬರ್ತಿದೆ. 143 ಬರ್ತಿದೆಯಲ್ಲ, 43 ಆಪ್ಷನೇ ಇಲ್ವಲ್ಲ ಇಲ್ಲಿ ಅಂತ ನೀವು ನೋಡ್ತಿದ್ದೀರಾ. ಮತ್ತು ಎಲ್ಲರೂ ಕೂಡ ಪಾಸ್ ಆಗಿರೋರಲ್ವಾ ಅಂತ ನೋಡ್ತಿದ್ದೀರಾ. ಆದರೆ ಈ ರೀತಿಯಾಗಿ ಇದನ್ನು ಮಾಡೋದಲ್ಲ. ಯಾವ ರೀತಿ ಅಂತ ಮಾಡೋದು ಹೇಳ್ಕೊಡ್ತೇನೆ ನಿಮಗೆ. ಇಲ್ಲಿ ಮ್ಯಾಥ್ಸ್ ಇದೆ, ಇಲ್ಲಿ ಫಿಸಿಕ್ಸ್ ಇದೆ. ಮ್ಯಾಥ್ಸು, ಇದು ಫಿಸಿಕ್ಸು. ಎಷ್ಟು ಪರ್ಸೆಂಟ್ ಮ್ಯಾಥ್ಸಲ್ಲಿ ಪಾಸ್ ಆಗಿದ್ದಾರೆ 65%. ಓಕೆನಾ. ಎಷ್ಟು ಪರ್ಸೆಂಟ್ ಫಿಸಿಕ್ಸಲ್ಲಿ ಪಾಸ್ ಆಗಿದ್ದಾರೆ 48%. ಆ್ಯಂಡ್ ಬೋತ್ ಎರಡರಲ್ಲೂ ಕೂಡ ಎಷ್ಟು ಪರ್ಸೆಂಟ್ ಪಾಸ್ ಆಗಿದ್ದಾರೆ 30%. ಹಾಗಾದರೆ ಫೇಲ್ ಆಗಿರೋರು ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ 30% ಪಾಸ್ ಆಗಿದ್ದಾರೆ ಅಂತ ಅಂದರೆ ನೋಡಿ ಒಂದ್ಸಲಿ ನೋಡ್ಕೊಳ್ಳಿ. ಇಲ್ಲಿ 30% ಪಾಸ್ ಆಗಿದ್ದಾರೆ ಅಂತ ಈ ರಿಂಗ್ ನೋಡಿ, ಈ ರಿಂಗ್ ನೋಡಿ. ಇಲ್ಲಿ 30% ಇಲ್ಲೇ ಬಂದಿದ್ದಾರೆ ಅಂತ ಅಂದರೆ 65% ಟೋಟಲ್ ಆಗಿ ಮ್ಯಾಥ್ಸ್ ಪಾಸ್ ಆಗಬೇಕು. 30% ಇಲ್ಲಿ ಪಾಸ್ ಆಗಿಬಿಟ್ಟಿದ್ದಾರೆ. ಇನ್ನು ಎಷ್ಟು ಪಾಸ್ ಆಗಬೇಕು ಇಲ್ಲಿ? ಇನ್ನು 35% ಅಷ್ಟೇ ಪಾಸ್ ಆಗಬೇಕು. ಇಲ್ಲಿ 35% ಅಷ್ಟೇ ಪಾಸ್ ಆದರೆ ಎರಡೂ ಕೂಡಿದರೆ ಎಷ್ಟಾಗುತ್ತೆ 65 ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ನೋಡಿ ಮ್ಯಾಥ್ಸು ಮತ್ತು ಫಿಸಿಕ್ಸು ಇಲ್ಲಿ 30% ಪಾಸ್ ಆಗಿದ್ದಾರೆ. ಇಲ್ಲಿ 30% ಪಾಸ್ ಆಗಿದ್ದಾರೆ ಅಂತಾನೆ ಟೋಟಲ್ ಆಗಿ ಎಷ್ಟು 65% ಪಾಸ್ ಆಗಬೇಕು. ಇನ್ನು ಎಷ್ಟು ಪರ್ಸೆಂಟ್ ಪಾಸ್ ಆದರೆ 65 ಆಗ್ತಾರೆ? ಇನ್ನು 35% ಪಾಸ್ ಆದರೆ 65 ಆಗ್ತಾರೆ. ಅದೇ ರೀತಿ ಇಲ್ಲಿ ಈ ಸರ್ಕಲ್ ಬಿಟ್ಬಿಡಿ. ಇವಾಗ ಈ ಸರ್ಕಲ್ ನೋಡಿ, ಈ ಸರ್ಕಲ್ ನೋಡಿ. ಇಲ್ಲಿ ಆಲ್ರೆಡಿ 30% ಪಾಸ್ ಆಗಿಬಿಟ್ಟಿದ್ದಾರೆ. 48% ಪಾಸ್ ಆಗಬೇಕು. ಇನ್ನು ಎಷ್ಟು ಪರ್ಸೆಂಟ್ ಪಾಸ್ ಆಗಬೇಕು? 18% ಪಾಸ್ ಆಗಬೇಕು ಅಷ್ಟೇ. ನೆಕ್ಸ್ಟು ಟೋಟಲ್ ಮಾಡಿ. ಇವಾಗ 30 ಪ್ಲಸ್ 35 65 ಆಯಿತು. 65 ಪ್ಲಸ್ 18 ಎಷ್ಟು? 65 ಪ್ಲಸ್ 18 83% ಆಯಿತು. 83% ಏನಾಗಿದ್ದಾರೆ ಟೋಟಲ್ ಆಗಿ ಪಾಸ್ ಆಗಿರೋರು. ಹಾಗಾದರೆ ಫೇಲ್ ಆಗಿರೋರು ಎಷ್ಟು? 100ರಲ್ಲಿ 83% ಹೋದರೆ 17% ಫೇಲ್ ಆಗಿದ್ದಾರೆ. ಇದು ಸರಿಯಾದ ಉತ್ತರ. ಅರ್ಥ ಆಯ್ತಾ? ಈಸಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ತುಂಬ ಜನ ಯಾರ್ಯಾರು ಆನ್ಸರನ್ನು ಮಾಡಿದರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.